ನಮಸ್ತೆ, ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಬಡವರಿಗೆ ಮರಳಿ ಬಿಪಿಎಲ್ ಕಾರ್ಡ್ ಕೊಡಬೇಕು. ಕಾರ್ಡ್ ರದ್ದು ಪ್ರಕ್ರಿಯೆ ನಿಲ್ಲಿಸದಿದ್ದರೆ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುತ್ತೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ರೇಷನ್ ಕಾರ್ಡ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಡವರ ಅನ್ನ ಕಿತ್ತಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಅನ್ನ ಕಿತ್ತಂತ ಕಾಂಗ್ರೆಸ್ ಸರ್ಕಾರಕ್ಕೆ ರದ್ದಾಗಿರೋದು. ನಾನೊಬ್ಬ ಹ್ಯಾಂಡಿಕ್ಯಾಪ್ಟು ಚಂದ್ರು ಲೋಕ ಮಾಡ್ತಿದ್ದೆ. ರದ್ದು ಮಾಡೋಕೆ ನಾವು ಮನೇಲಿ ಇದ್ದೀವಿ. ಸರ್ಕಾರಕ್ಕೆ ಏನು ಕೇಳ್ಕೊತೀರಿ? ಕಾರ್ಡ್ ಮಾಡ್ಕೊಂಡು ಕೇಳ್ಕೊತೀವಿ. ಎಷ್ಟೆರಡು ಏರಿಯಾದಲ್ಲಿ ರದ್ದಾಗಿದೆ? ಈಗ ನಮ್ಮ ಒಬ್ಬರದ್ದು ಆಗಿಬಿಟ್ಟಿದ್ದೆ. ಓಕೆ, ಯಾರು ಬಂದು ತಿಳಿಸಿದ್ರೆ ಹಿಂಗೆ ರದ್ದಾಗಿದೆ? ನೀವು ಬಡವರ ಸಾವುಕಾರ? ಬಡವರು ಸರ್, ಬಡವರು ನಾವು. ಸರ್ಕಾರ ಸಾವುಕಾರರು ಅಂತ ಹೇಳೋರಲ್ಲ ನೀವು? ಯಾರು ಸರ್ ಹೇಳಿದ್ದಾರೆ, ನಾವು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ. ನಾವು ಬಡವರು ಸರ್ ನಾವು. ಊಟಕ್ಕೆ ಏನ್ ಮಾಡ್ತೀರಾ ಈಗ ರೇಷನ್ ರದ್ದಾದ್ರೆ? ಇಲ್ವಲ್ಲ, ಊಟಕ್ಕೆ ಇಲ್ವಲ್ಲ, ರೇಷನ್ ರದ್ದಾದ್ರೆ. ಏನೇನು ಸಮಸ್ಯೆ ಆಗ್ತದೆ? ಈಗ ಏನೇನು ಸಮಸ್ಯೆ ಏನಾಗಿದೆ ಹೇಳಿ? ಕಾರ್ಡ್ ರದ್ದು ಮಾಡಿರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ? ಮಾತಾಡ್ತೀರಮ್ಮ ನೀನು? ಸೌಲಭ್ಯಗಳು ಸಿಗೋದಿಲ್ಲ. ಯಜಮಾ ಅವರು ಆ ನೀರಲ್ಲಿ ಕೊಟ್ಟಿದ್ರು, ಈ ತಿಂಗಳು ಕೊಟ್ಟಿಲ್ಲ ನಮಗೆ ಅಕ್ಕಿನ. ನಾವು ತುಂಬಾ ಬಡವರು, ಏನಿಲ್ಲ ನಮಗೆ. ಯಜಮಾನ್ರು ನೋಡಿ ಹಿಂಗೆ ಯಜಮಾನ್ರಿಗೆ ಏನಾಗೈತೆ? ಕಾಲು ನೋಡು ಇವಾಗಿರೋರಿಗೆ ಯಾವುದು ಇದಿಲ್ಲ. ನಮಗೆ ತುಂಬಾ ಬಡವರು ನಾವು. ಅಣ್ಣ ನಾವು ಜೀವನ ಮಾಡ್ತಾ ಇದೀವಿ. ಅಲ್ಲ, ನಿಮಗೆ ಅಕ್ಕಿ ತಗೊಳಕ್ ಹೋದಾಗ ಸೊಸೈಟಿಲಿ ಏನಂದ್ರೆ ಅವರು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕೊಡಲ್ಲ ಅಕ್ಕಿನ ಅಂತ ಹೇಳಿರು. ಕೆಲ್ಸಕ್ಕೆ ಹೋಗಿದ್ದ. ನೀವೇನು ಕೆಲಸ ಮಾಡೋದಮ್ಮ? ನಾವು ಹಪ್ಪಳ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ಹಪ್ಪಳ ಮಾಡ್ತೀವಿ. ಬೇರೆ ಬೇರೆ ಹೋಗ್ತಾ ಇದ್ದಾರೆ. ಅಣ್ಣ ಸಾಯೋದ್ರಿಂದ ನಾವು ಅದೇ ನಮಗೆ ರೇಷನ್ ಕಾರ್ಡ್ ಬೇಕು. ಊಟಕ್ಕೆ ಏನ್ ಮಾಡ್ತೀರಾ? ರೇಷನ್ ಕಾರ್ಡ್ ಇಲ್ಲ ಇಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ನಾವು ಕೇಳ್ಕೊಂತ ಇರೋದು. ಇವಾಗ ನಮಗೆ ರೇಷನ್ ಕಾರ್ಡ್ ಬೇಕು. ಇವಾಗ ಯಜಮಾನ್ರು ಈ ಥರ ಆಗಿದ್ದಾರೆ. ಅದೇ ಅವರು ನಮ್ಮನ್ನೇ ಕೇಳ್ತಾರೆ. ಲೋಗೋ ಡೌನ್ ಮಾಡಿ ಸರ್. ಲೋಗೋ ಡೌನ್ ಮಾಡ್ರಿ. ಯಾರು ಕೇಳೋಂದ್ರ? ನಮ್ಮನ್ನೇ ಕೇಳ್ತೀರ ಅಂತ. ಗಮನಕ್ಕಿಂತ ಹಿಂಗಾಗಿದೆ ಅಂತ ಗೊತ್ತಿಲ್ಲ. ರೇಷನ್ ಹೋದಾಗಲೇ ಗೊತ್ತಾಯ್ತಾ? ಹೇಳಿದ್ರು ಈ ಥರ ಬರ್ದಾಕ್ಯಾರೆ ಅಂತ. ಜರಸು ಎಲ್ಲ ಕೊಟ್ಟು ಬಂದು ಸರಿ ಹೋಗ್ತದೆ ಹೋಗು ಅಂತ ಹೇಳಿರು. ಈ ತಿಂಗಳಾಗಿದ್ದಕ್ಕೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾವ್ರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ನಗರ, ನಂದಿನಿ ಲೇಔಟ್ಗಳಲ್ಲಿ ಬಿಪಿಎಲ್ ಕಾರ್ಡ್ ರದ್ದುಗೊಂಡ ಕುಟುಂಬದವರನ್ನ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಕೆ ಗೋಪಾಲಯ್ಯ ಅವರೊಂದಿಗೆ ಭೇಟಿ ಮಾಡಿ ಸಮಸ್ಯೆ ಆಲಿಸಿದ್ದಾರೆ. ನಂತರ ಮಾತನಾಡಿ, ಜನರಿಗೆ ಅನ್ನ ಕೊಡಬೇಕಾಗಿದ್ದ ಸರ್ಕಾರ ಅನ್ನಕ್ಕೆ ಕನ್ನ ಹಾಕುವ ಕೆಲಸ ಮಾಡ್ತಾ ಇದೆ. ಯಾರೂ ಹಸಿವಿನಿಂದ ಸಾಯಬಾರದು ಎಂಬ ಪ್ರಜ್ಞೆ ಸರ್ಕಾರಕ್ಕೆ ಇರಬೇಕು. ಬಿಪಿಎಲ್ ಕಾರ್ಡ್ ಕಳೆದುಕೊಂಡವರು ಯಾರೂ ಶ್ರೀಮಂತರಲ್ಲ, ಕಾರಲ್ಲಿ ಓಡಾಡುವುದೂ ಇಲ್ಲ. 2 ವರ್ಷದ ಮಗು ಇರುವ ಮಹಿಳೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗಲು ಆಗ್ತಾ ಇಲ್ಲ. ಅಂಗವಿಕಲ ವ್ಯಕ್ತಿಯೊಬ್ಬರು ರಸ್ತೆ ಬದಿಯಲ್ಲಿ ಬಜ್ಜಿ ಮಾರಾಟ ಮಾಡ್ತಾ ಇದ್ದು ಅನಾರೋಗ್ಯದಿಂದಾಗಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ಇಂತಹ ಬಡ ಕುಟುಂಬದ ಜನರ ಮನೆಗೆ ಸಿಎಂ ಸಿದ್ದರಾಮಯ್ಯ ಕನ್ನ ಹಾಕಿದ್ದಾರೆ ಎಂದು ದೂರಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.